ರಾಷ್ಟ್ರ ವ್ಯಾಪ್ತಿ 2027ರ ಜನಗಣತಿ ನಡೀತಾ ಇದೆ. ಅದೇ ರೀತಿಯಾಗಿ ಮಾನ್ಯ ಜಿಲ್ಲಾಧಿಕಾರಿಗಳ ಮತ್ತು ಆಡಳಿತಾಧಿಕಾರಿಗಳ ಒಂದು ಆದೇಶದಂತೆ ಚಿಂತಾಮಣಿ ನಗರದಲ್ಲೂ ಸಹ ಜನಗಣತಿ 2027ನ್ನ ಈಗಾಗಲೇ ನಾವು ಆರಂಭಿಸಿದ್ದೇವೆ. ಎಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಟೋಟಲಿ ಚಿಂತಾಮಣಿಗೆ 2 ಚಾರ್ಜ್ ಇರುತ್ತೆ. ಗ್ರಾಮಾಂತರ ವ್ಯಾಪ್ತಿಗೆ ಮಾನ್ಯ ತಹಸೀಲ್ದಾರ್ ಅವರು ಇರ್ತಾರೆ. ನಗರ ವ್ಯಾಪ್ತಿಗೆ ಚಾರ್ಜ್ ಆಫೀಸರ್ ಆಗಿ ನಾನು, ಅಂದರೆ ಕಮಿಷನರ್, ಮುನ್ಸಿಪಲ್ ಕಮಿಷನರ್ ಆದ ನಾನು ಚಾರ್ಜ್ ಆಫೀಸರ್ ಆಗಿರ್ತೀನಿ. ಟೋಟಲ್ ಆಗಿ ನಮ್ಮ ನಗರದಲ್ಲಿ 140 ಬ್ಲಾಕ್ಸ್ ಅನ್ನ ನಾವು ಮಾಡಿದ್ವಿ. ಬ್ಲಾಕ್ಸ್ ಅಂದ್ರೆ 200 ಮನೆಗೆ ಒಂದೊಂದು ಬ್ಲಾಕ್ ತರ ಮಾಡಿಕೊಂಡು ಸೆನ್ಸಸ್ ಕಾರ್ಯಕ್ರಮಗಳನ್ನ ನಾವು ಈಗಾಗಲೇ ಹಮ್ಮಿಕೊಂಡಿದ್ವಿ. ಒಂದೊಂದು ಬ್ಲಾಕ್ಗೆ ಒಬ್ಬೊಬ್ಬ BLOs ಇರ್ತಾರೆ. ಒಟ್ಟು 140 BLOs ಇರ್ತಾರೆ. ನಾವು ಮ್ಯಾಕ್ಸಿಮಮ್ ಟೀಚರ್ಸ್ ಅನ್ನ ಇದನ್ನ ಮಾಡಲಿಕ್ಕೆ ಮಾಡ್ಕೊಂಡಿದ್ವಿ. ಇದು ರಾಷ್ಟ್ರೀಯ ಕಾರ್ಯಕ್ರಮ ಆಗಿರೋದ್ರಿಂದ ಈ ಕಾರ್ಯಕ್ರಮನ ಯಶಸ್ವಿ ಮಾಡಬೇಕಂತ ನಾವು ಮಾಡ್ಕೊಂಡಿದ್ದೀವಿ. ಈಗಾಗಲೇ ಏಪ್ರಿಲ್ 1ನೇ ತಾರೀಕಿಂದ, ಐ ರಿಪೀಟ್ ಇನ್ನೊಂದು ಸರಿ, ಏಪ್ರಿಲ್ 1ನೇ ತಾರೀಕಿಂದ 15ನೇ ತಾರೀಕುವರೆಗೂ ಪಬ್ಲಿಕ್ಗೆ ಓಪನ್ ಮಾಡಿರ್ತಾರೆ. ಪಬ್ಲಿಕ್ಗೆ ac.census.gov.in, ಐ ರಿಪೀಟ್ ac.census.gov.in ಗೆ ನೀವು ಹೋಗಿ ಲಾಗಿನ್ ಮಾಡಿಕೊಂಡ್ರೆ ಓಪನ್ ಆಗ್ತದೆ. 15 ದಿನಗಳ ಕಾಲ ಸ್ವಯಂ ಘೋಷಿತವಾಗಿ ನಾಗರಿಕರೇ ಇದನ್ನ ನೀವು ಸೆನ್ಸಸ್ ಅನ್ನ ಘೋಷಣೆ ಮಾಡ್ಕೋಬಹುದು. ಅದಾದ ನಂತರ ಪ್ರತಿ ಒಂದು ಮನೆಗೂ ನಮ್ಮ BLOs ಬರ್ತಾರೆ. ಅವರಿಗೆ ಐಡೆಂಟಿ ಕಾರ್ಡ್ ಇರ್ತದೆ. ಬಂದ ಮೇಲೆ ಎಲ್ಲರೂ ನಾಗರಿಕರು ದಯವಿಟ್ಟು ಈ ಜನಗಣತಿ ಇದರಲ್ಲಿ ನೀವು ಭಾಗವಹಿಸಬೇಕು. ನೀವು ಕೊಡುವಂತ ಮಾಹಿತಿಗಳನ್ನ ಯಾವುದೇ ರೀತಿ ಇನ್ವೆಸ್ಟಿಗೇಷನ್ಗಾಗಲಿ ಬೇರೆದಕ್ಕಾಗಲಿ ನಾವು ಶೇರ್ ಮಾಡಿ. ಆದ್ರಿಂದ ಪ್ರತಿಯೊಬ್ಬರು ಸಹ ಈ ಒಂದು ಜನಕಲ್ಯಾಣ ಭಾರತ ಸರ್ಕಾರದ ಒಂದು ಜನಹಿತಕ್ಕಾಗಿ ಜಾರಿಯಾಗಿರುವಂತಹ ಒಂದು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕು. ಮನೆಗೆ ಬಂದಂತ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಸಹ ಜವಾಬ್ದಾರಿಯಿಂದ ಮಾಹಿತಿಯನ್ನು ನೀಡಬೇಕಾಗ್ತದೆ. ಯಾಕಂದ್ರೆ ಇದು ರಾಷ್ಟ್ರೀಯ ಒಂದು ಕಾರ್ಯಕ್ರಮ ಆಗಿರೋದ್ರಿಂದ ಇದು ಎಲ್ಲರೂ ಸಹ ಇದರಲ್ಲಿ ಭಾಗಿಯಾಗಿ ಕೈ ಜೋಡಿಸಬೇಕು ಅಂತ ನಾನು ಮತ್ತೊಮ್ಮೆ ಎಲ್ಲರನ್ನೂ ಮನವಿ ಮಾಡ್ತಾ ಈ ಒಂದು ರಾಷ್ಟ್ರೀಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕು. ಭಾರತ ಸರ್ಕಾರದಲ್ಲಿ ನಡೆದಿರುವ ಕಾರ್ಯಕ್ರಮವನ್ನು ಕರ್ನಾಟಕದಾದ್ಯಂತ ಮಾಡಿಕೊಂಡಿದ್ದಾರೆ. ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶದಂತೆ ನಮ್ಮ ನಗರದಲ್ಲೂ ಸಹ ನಾವು ಏಪ್ರಿಲ್ 1ನೇ ತಾರೀಕಿಂದ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಎಲ್ಲರೂ ಸಹ ಜನಗಣತಿಯಲ್ಲಿ ಭಾಗವಹಿಸಿ ಮಾಹಿತಿ ನೀಡಬೇಕಂತ ಎಲ್ಲರಲ್ಲಿ ನಾಗರಿಕರಲ್ಲಿ ನಾನು ಚಿಂತಾಮಣಿ ನಗರದ ನಾಗರಿಕರಲ್ಲಿ ಮನವಿ ಮಾಡ್ತೇನೆ. ದಾಖಲಾತಿಗಳ ಪೋರ್ಟಲ್ ಓಪನ್ ಮಾಡಿದ ತಕ್ಷಣ ಅಲ್ಲಿ ಕೇಳುತ್ತೆ ಎಷ್ಟು ಮನೆ ಇದಾವೆ, ಎಷ್ಟು ಜನ ಇದ್ದಾರೆ, ವಯಸ್ಸೆಷ್ಟು, ಅವರು ಕಂಪ್ಲೀಟ್ ಅದ್ರ ಡಾಟಾನೇ ಬರುತ್ತೆ. ಇಷ್ಟೊಂದು ಪ್ರೋಗ್ರಾಮ್ ಮಾಡ್ತಾರೆ, ನಿಮ್ಗೆ ಅದು ಗೊತ್ತಾಗ್ತದೆ. ಆಗಲಿಲ್ಲ ಅಂತ ಪಕ್ಷದಲ್ಲಿ ನೆಕ್ಸ್ಟ್ ನಾವೇನು ಏಪ್ರಿಲ್ 15ನೇ ತಾರೀಕಿಂದ ನಂತರ ನಮ್ಮ BLOs ಮಾಹಿತಿ ರೆಡಿ ಮಾಡ್ತಾ ಇರ್ತಾರೆ. ಅದ್ರ ಪ್ರಕಾರ ಕ್ವಶನ್ಸ್ ಇರ್ತವೆ, ಜಸ್ಟ್ ಆನ್ಸರ್ ಮಾಡೋದು. ಈ ಮಾಹಿತಿಯನ್ನು ಯಾವುದೇ ಕಾರಣಕ್ಕಾಗಲಿ ಯಾವುದೇ ಕಾರ್ಯಕ್ರಮಗಳಿಗೆ ಉಪಯೋಗಿಸೋದಿಲ್ಲ, ಯಾವುದೇ ಇನ್ವೆಸ್ಟಿಗೇಷನ್ ಏಜೆನ್ಸಿ ಕೊಡೋದಿಲ್ಲ, ಬೇರೆ ಯಾವುದಕ್ಕೂ ನಾವು ಇದನ್ನು ಉಪಯೋಗಿಸೋದಿಲ್ಲ. ಬರೀ ಜನಗಣತಿ ಪರ್ಪಸ್ ಮಾತ್ರ ಮಾಡ್ತೀವಿ. ಇದನ್ನು ಗೌಪ್ಯವಾಗಿ ಸಹ ಇಡ್ತೀವಿ, ಯಾರಿಗೂ ಸಹ ಶೇರ್ ಮಾಡೋಕ್ಕಾಗೋದಿಲ್ಲ. ವೆಬ್ಸೈಟ್ ರಾಷ್ಟ್ರೀಯ ಕಾರ್ಯಕ್ರಮ ನೀವು ac.census.gov.in ಅಂತ ಹೊಡೆದ್ರೆ ಓಪನ್ ಆಗುತ್ತೆ, ಎಲ್ಲ ಕಡೆ ಆಗುತ್ತೆ. 1ನೇ ತಾರೀಕಿಂದ ಬಿಡ್ತಾರೆ. ಹಂಗಾಗಿ ಹೇಳ್ತಾರೆ, ಈಗ ಬರ್ತಾ ಇದಾರೆ ನಮ್ಗೆ ಅಶ್ವತಿ ಮೇಡಮ್ ಅಂತ ಬರ್ತಾ ಇದಾರೆ. ಸೊ ಅವ್ರು ಹೇಳ್ತಾರೆ ನಿಮ್ಗೆ ಅದನ್ನ ಮತ್ತೊಮ್ಮೆ ನಾನು 1ನೇ ತಾರೀಕು ಮತ್ತೆ ನಿಮ್ಗೆಲ್ರಿಗೂ ನಾನು ಅದು ಶೇರ್ ಮಾಡ್ತೇನೆ. ನಮ್ಮ ಫ್ಲೆಕ್ಸ್ ಏನಿದೆ ಒಳಗಡೆ ಎಲ್ಲ ನಾವು ಅನೌನ್ಸ್ಮೆಂಟ್ ಮಾಡ್ತಾ ಇದೀವಿ. ಎಲ್ಲ ಕಡೆನೂ ಇವಾಗಲೂ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಅಲ್ಲಿ ಅನೌನ್ಸ್ ಮಾಡಿದೀವಿ. ಈಗಾಗಲೂ ಪ್ರತಿ ಒಂದು ನಗರ ವ್ಯಾಪ್ತಿಯಲ್ಲಿರುವಂತ ಪ್ರತಿ ವಾರ್ಡ್ ಅಲ್ಲೂ ನಾವು ಆಟೋ ಅನೌನ್ಸ್ಮೆಂಟ್ ಮಾಡ್ತಾ ಇದೀವಿ. ಹಾಗಾಗಿ ಸಹಕರಿಸಿ. ಏನಾದರೂ ಮಾಹಿತಿ ಇದ್ರೆ ನಾನು ಚಾರ್ಜ್ ಆಫೀಸರ್ ಇರ್ತೀನಿ. ತಹಸೀಲ್ದಾರ್ ಅವರು ರೂರಲ್ ಚಾರ್ಜ್ ಆಫೀಸರ್ ಇರ್ತಾರೆ. ನೀವು ಬಂದು ಇಲ್ಲಿ ಮಾಹಿತಿಯನ್ನ ನೇರವಾಗಿ ಕೊಟ್ಕೋಬಹುದು. ಇದು